ಬ್ಯಾಂಕ್ ಜನಾರ್ದನ್ ಈ ಹೆಸರನ್ನ ಕೇಳುತ್ತಿದ್ದಂತೆ ನಿಮ್ಮಲ್ಲಿರುವಂತಹ ಅದೆಷ್ಟೋ ಜನಗಳಿಗೆ ಇವರು ಮಾಡಿರುವಂತಹ ಅದ್ಭುತ ಆಶೆಗಳು ನೆನಪಾಗುತ್ತವೆ. ಚೆನ್ನಾಗಿ ಕುಲುಕಿ ಆದ್ರೆ ನೀನೊಬ್ಬನೇ ಕಷ್ಟಪಟ್ರೆ ಆಸೆ ಈಡೇರಲ್ಲ. ಜೊತೆಗೆ ನಿನ್ ಪ್ರಾಣ ಸ್ನೇಹಿತರನ್ನು ಹಾಕೊಂಡು ಇಬ್ರು ಒಟ್ಟಿಗೆ ಕಷ್ಟಪಟ್ರೆ ನಿನ್ನ ಆಸೆ ಈಡೇರೋದಂತೂ ಗ್ಯಾರಂಟಿ. ಅಯ್ಯೋ ಬೋಳಿ ಮಗನೇ, ಹೊಡೆಯೋದು ಹೊಡಿತಾ ಇದೀಯಾ? ನಾನು ಏನ್ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಹೊಡೆಯೋಣ. ನಿನ್ ಬಾಯ ನನ್ನ ಹಳೆ ಎಕಡ ತುರ್ಕ, ನಿನ್ ನಾಲ್ಗೆ ಸೇದೋಗ. 12 ವರ್ಷದಿಂದ ನನಗೆ ಮಕ್ಕಳಾಗ್ಲಿಲ್ಲ ಅಂತ ನಾನು ಬಾಧೆ ಪಡ್ತಾ ಇದ್ರೆ ನನ್ನ ಹೆಂಡತಿಗೆ ಮಗು ಆಗಕ್ಕೆ ನನ್ನ ಸ್ನೇಹಿತನು ಕಷ್ಟ ಪಡ್ಬೇಕೇನೋ? ಬೇವರ್ಸಿ ನೀನ್ ಈ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ. ನಿನ್ ಭವಿಷ್ಯಕ್ಕಷ್ಟು ಬೆಂಕಿ ಹಾಕ. 80 ಮತ್ತು 90ರ ದಶಕದಲ್ಲಿ ಬಹುಬೇಡಿಕೆಯ ಹಾಸ್ಯ ಕಲಾವಿದರಲ್ಲಿ ಇವರು ಒಬ್ಬರಾಗಿರುತ್ತಾರೆ. ಸರಿಸುಮಾರು 800ಕ್ಕೂ ಅಧಿಕ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಮಿಂಚಿದ್ದಾರೆ. ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ರಂಗಭೂಮಿ ಕಲಾವಿದರಾಗಿದ್ದಾರೆ. ಕೇವಲ ತಮ್ಮ ಹಾಸ್ಯ ನಟನೆಯ ಮೂಲಕ ಇಡೀ ಕರ್ನಾಟಕದಾದ್ಯಂತ ಹೆಸರಾಗಿದ್ದಾರೆ. ಇಡೀ ಕರ್ನಾಟಕದಾದ್ಯಂತ ತಮ್ಮ ಹಾಸ್ಯ ಪಾತ್ರಗಳಿಂದ ಮಿಂಚಿದ್ದಾರೆ. ಬ್ಯಾಂಕ್ ಜನಾರ್ದನ್ ಅವರು ಹುಟ್ಟಿರೋದು 1948. ತಮ್ಮ ಆರಂಭಿಕ ಶಿಕ್ಷಣವನ್ನೆಲ್ಲ ಮುಗಿಸಿ ಬ್ಯಾಂಕ್ ನಲ್ಲಿ ಕೆಲಸಕ್ಕೆ ಸೇರುತ್ತಾರೆ. ಬ್ಯಾಂಕ್ ನಲ್ಲಿ ಕೊಡುತ್ತಿರುವಂತಹ ಸಂಬಳ ಸಾಲಲಾರದೆ ಸಿನಿಮಾ ರಂಗಕ್ಕೆ ಬರುತ್ತಾರೆ. ರಂಗಭೂಮಿಗೆ ಬರುತ್ತಾರೆ. ರಂಗಭೂಮಿಯಲ್ಲಿ ಅದ್ಭುತವಾದಂತಹ ಪಾತ್ರಗಳನ್ನ ಮಾಡುವ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡುತ್ತಾರೆ ಬ್ಯಾಂಕ್ ಜನಾರ್ದನ್ ಅವರು. 1985ರಲ್ಲಿ ತೆರೆಕಂಡಂತಹ ಪಿತಾಮಹ ಎಂಬ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಇದುವರೆಗೂ ಹತ್ತತ್ರ 800ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಅದ್ಭುತವಾದಂತಹ ನಟನೆಯ ಮೂಲಕ ಮನೆ ಮಾತಾಗಿದ್ದಾರೆ. ಉಪೇಂದ್ರ ನಿರ್ದೇಶನದ ಶೋ ತರ್ಲೆ ನನ್ನ ಮಕ್ಕಳು ಅಡ್ಕಸ್ವಿ ನನ್ನ ಮಕ್ಕಳು ಅಲ್ಕುಂತ ಆರ್ಡರ್ ಮಾಡ್ತಾರೆ. ನಾವೀ ತೊಟ್ಟಿ ಎಷ್ಟು ಬಂದು ಸಾಯ್ಬೇಕು. ಯಾವನೇ ಬೇಕು ಬೇವರ್ಸಿ ಕೆಲಸ ಮಾಡಿ ನಾವು ಸತ್ತು ಹೋಗ್ಬೇಕು. ಆ ನನ್ನ ಮಕ್ಕಳು ಕುಂತ ತರ್ಲೆ ನನ್ನ ಮಗ, ಬೆಳ್ಳಿಯಪ್ಪ, ಬಂಗಾರಪ್ಪ, ಗಣೇಶ, ಸುಬ್ರಹ್ಮಣ್ಯ, ಕೌರವ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಪಾಪ ಪಾಂಡು, ಮಾಂಗಲ್ಯ, ರೋಬೋ ಫ್ಯಾಮಿಲಿ, ಜೋಕಾಲಿ ಅನ್ನೋ ಮುಂತಾದ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಶಿವರಾಜ್ ಕುಮಾರ್, ರವಿಚಂದ್ರನ್, ಶಂಕರ್ ನಾಗ್, ಅನಂತ್ ನಾಗ್ ಇನ್ನೂ ಹಲವಾರು ನಟರ ಜೊತೆ ಬೆಳ್ಳಿ ಪರದೆಯನ್ನು ಹಂಚಿಕೊಂಡಿದ್ದಾರೆ. ಇವರಿಗೆ ದೊಡ್ಡ ಮಟ್ಟಕ್ಕೆ ಅವಕಾಶಗಳು ಸಿಗದಿದ್ದರೂ ಸಿಕ್ಕ ಅವಕಾಶಗಳನ್ನು ಅತ್ಯುತ್ತಮವಾಗಿ ಉಪಯೋಗಿಸಿಕೊಂಡು ದೊಡ್ಡ ಮಟ್ಟದ ಹಾಸ್ಯ ಕಲಾವಿದರಾಗಿದ್ದಾರೆ. ಬ್ಯಾಂಕ್ ಜನಾರ್ದನ್ ಅವರಿಗೆ ಸಿನಿಮಾ ರಂಗಕ್ಕೆ ಬಂದಾಗ ಅವರ ಹೆಸರು ಕೇವಲ ಜನಾರ್ದನ್ ಆಗಿತ್ತು. ಸಿನಿಮಾ ರಂಗದಲ್ಲಿ ಒಂದು ವಿಭಿನ್ನ ಹೆಸರಿಂದ ಗುರುತಿಸಿಕೊಳ್ಳಲಿ ಅನ್ನುವ ಕಾರಣದಿಂದ ಅವರ ಹೆಸರನ್ನ ಬ್ಯಾಂಕ್ ಜನಾರ್ದನ್ ಎಂದು ಸೇರಿಸಲಾಯಿತು. ಆದರೆ ಸ್ನೇಹಿತರೆ, ಇಂತಹ ಮಹಾನ್ ಕಲಾವಿದ ಇವತ್ತು ಬೆಳಗ್ಗೆ 2 ಗಂಟೆಗೆ ನಿಧನರಾಗಿದ್ದಾರೆ. ಬ್ಯಾಂಕ್ ಜನಾರ್ದನ್ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಬ್ಯಾಂಕ್ ಜನಾರ್ದನ್ ಅವರಿಗೆ ಆರೋಗ್ಯ ಸಮಸ್ಯೆ ಇರುವುದರಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುತ್ತಾರೆ. ಆದರೆ ಚಿಕಿತ್ಸೆ ಯಶಸ್ವಿ ಆಗದೆ ಇವತ್ತು ಅವರು ಬೆಳಗ್ಗೆ ಮರಣ ಹೊಂದಿದ್ದಾರೆ. ಇಲ್ಲಿ 2016ರಿಂದ ಬ್ಯಾಂಕ್ ಜನಾರ್ದನ್ ಅವರು ಹೆಚ್ಚಾಗಿ ಯಾವುದೇ ಮೂವಿಗಳಲ್ಲಿ ಕಂಡು ಬಂದಿರೋದಿಲ್ಲ. ಏಕೆಂದ್ರೆ ಅವಾಗಿನಿಂದಲೇ ಸ್ಟಾರ್ಟ್ ಆಗಿರುತ್ತೆ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಕಾಯಿಲೆ. ಆದರೆ ಇವತ್ತು ಬ್ಯಾಂಕ್ ಜನಾರ್ದನ್ ಅವರು ತಮ್ಮ 76ನೇ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಯಿಂದ ಮರಣ ಹೊಂದಿದ್ದಾರೆ. ಅವರ ಮರಣದ ವಿಷಯ ಕೇಳಿ ಇಡೀ ಸಿನಿಮಾ ಲೋಕ ಇವತ್ತು ಸಂತಾಪ ಸೂಚಿಸಿದೆ. ಅದ್ಭುತವಾದಂತಹ ಕಲಾವಿದ, ಹಾಸ್ಯ ಸಾಮ್ರಾಟ ಬ್ಯಾಂಕ್ ಜನಾರ್ದನ್ ಅವರು ನಿಮ್ಮ ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಹಾಸ್ಯ ಪಾತ್ರಗಳು ನಿಮ್ಮ ನಡುವೆ ಇದ್ದೇ ಇರ್ತವೆ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಬ್ಯಾಂಕ್ ಜನಾರ್ದನ್ ಅವರ ಯಾವ ಹಾಸ್ಯ ಪಾತ್ರ ನಿಮಗೆ ತುಂಬಾ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.